ಡ್ರಗ್ಸ್ ಸೇವನೆ, ಅತ್ಯಾಚಾರ, ಬ್ಲ್ಯಾಕ್ ಮೇಲ್. ಬಲವಂತದ ಮತಾಂತರಕ್ಕೆ ಭಾರೀ ಸ್ಕೆಚ್. ಮುಸ್ಲಿಂ ಸೋದರಿಯರ ಖತರ್ನಾಕ್ ಜಾಲ. ಲವ್ ಜಿಹಾದ್ ಬ್ರಿಗೇಡ್ಗೆ ಹೊಸ ಸೇರ್ಪಡೆ. ನೋಡಿದ್ರಾ ಈ ಇಬ್ರು ಹೆಣ್ಮಕ್ಳನ್ನ? ಇವರಿಬ್ರು ಅಕ್ಕ ತಂಗೀರು. ಇಬ್ಬರು ನೋಡೋದಕ್ಕೆ ವಿದ್ಯಾವಂತರು, ಸುಸಂಸ್ಕೃತರು ಅಂತ ಅನ್ನಿಸಬಹುದು. ಆದ್ರೆ ಇವರಿಬ್ಬರು ಮಾಡಿರೋ ಪಾಪ ಕಾಂಡ ಕೇಳಿದ್ರೆ ಇವರೆಂಥ ಐನಾತಿಗಳು ಅಂತ ನಿಮಗೂ ಅನ್ಸ್ಬಿಡುತ್ತೆ. ಹೌದು, ಇವರಿಬ್ರು ಇದಾರಲ್ಲ, ಇವರು ಸಾಮಾನ್ಯದವರಲ್ಲ. ಅದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಜೀವನಕ್ಕೆ ಕೊಳ್ಳಿ ಇಟ್ಟಂತಹ ಪಾಪಿಗಳು ಇವರು. ತಮ್ಮ ಹಣದಾಸೆಗೆ ಐಷಾರಾಮಿಯಾಗಿ ಬದುಕಬೇಕು ಅಂತ ಬಡ ಹೆಣ್ಣು ಮಕ್ಕಳ ಜೀವನವನ್ನೇ ಸರ್ವನಾಶ ಮಾಡಿ ಹಾಕಿದ್ದಾರೆ. ಈಗ ಇವರು ಮಾಡಿದಂತಹ ಕರ್ಮಕಾಂಡ ಹೊರಗಡೆ ಬಂದಿದ್ದು ಇಡೀ ದೇಶವೇ ಇವರಿಬ್ಬರಿಗೂ ಶಾಪ ಹಾಕ್ತಿದೆ. ಅಸಲಿಗೆ ಈ ಇಬ್ರು ಅಕ್ಕ ತಂಗಿಯರು ಭೋಪಾಲ್ನ ಸ್ಲಂನಲ್ಲಿ ಇದ್ದವರು. ಅಲ್ಲೇ ಒಂದು ಚಿಕ್ಕ ಮನೆಯಲ್ಲಿ ಐಷಾರಾಮಿ ಜೀವನದ ಕನಸು ಕಂಡಿದ್ರು. ಅದರಂತೆ ಸದ್ಯ ಅದೇ ಭೋಪಾಲದ ಐಷಾರಾಮಿ ಮನೆಯಲ್ಲಿ ಹೈಫೈ ಆಗಿ ಜೀವನ ಕಳೀತಾ ಇದ್ರು. ಹಾಗಾದ್ರೆ ರಾತ್ರೋರಾತ್ರಿ ಇವರಿಗೆ ಲಾಟರಿ ಟಿಕೆಟ್ ಹೊಡಿತಾ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಕಾರಣ ಇವರಿಬ್ಬರು ದುಡ್ಡಿನ ಆಸೆಗೆ ನೇರವಾಗಿ ಸೆಕ್ಸ್ ರ್ಯಾಕೆಟ್ಗೆ ಹಾಕಿದ್ರು. ಮುಗ್ಧ ಯುವತಿಯರನ್ನ ಪಾರ್ಟಿ, ಪಬ್ಗೆ ಕರೆದೊಯ್ದು ಶ್ರೀಮಂತ ವ್ಯಕ್ತಿಗಳಿಗೆ ಪರಿಚಯ ಮಾಡಿಕೊಡ್ಲಾಗುತ್ತೆ. ಅವರೊಂದಿಗೆ ಬೆರೆಯುವಂತೆ, ಅವರ ಸ್ನೇಹ ಸಂಪಾದಿಸುವಂತೆ ಒತ್ತಡ ಹೇರಲಾಗುತ್ತೆ. ಜೊತೆಗೆ ಯುವತಿಯರಿಗೆ ಬಲವಂತವಾಗಿ ಮದ್ಯ ಕುಡಿಸಲಾಗುತ್ತೆ, ಮಾದಕ ದ್ರವ್ಯವನ್ನೂ ನೀಡಲಾಗುತ್ತೆ. ಈ ಬಗ್ಗೆ ಸಂತ್ರಸ್ತೆಯರು ದೂರು ದಾಖಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇಸ್ಲಾಮಿಕ್ ಮೂಲಭೂತವಾದಿಗಳ ಜಾಲದಲ್ಲೂ ಇವರು ಸಕ್ರಿಯರಾಗಿದ್ರು ಅನ್ನೋದು ಮತ್ತಷ್ಟು ಆತಂಕದ ವಿಷಯ. ಬಡವರ ಮನೆಯ ಹುಡುಗಿಯರನ್ನ ಗುರಿಯಾಗಿಸಿಕೊಳ್ಳೋದು, ತಿಂಗಳಿಗೆ 10,000 ರೂಪಾಯಿ ಸಂಬಳ, ಉಚಿತ ವಸತಿ, ಆಹಾರದ ಆಮಿಷ ಒಡ್ಡೋದು, ಮನೆ ಕೆಲಸ ಕೊಡಿಸೋದಾಗಿ ಆಸೆಯನ್ನ ತೋರಿಸೋದು, ಅವರೆಲ್ಲರನ್ನ ತಮ್ಮ ಲೈಂಗಿಕ ಜಾಲದ ದಂಧೆಗೆ ಬಳಸಿಕೊಳ್ಳೋದು, ಇವೆಲ್ಲವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಛತ್ತೀಸ್ಗಢ ಮತ್ತು ಭೋಪಾಲ್ನ ಇಬ್ಬರು ಮಹಿಳೆಯರು ಕೊಟ್ಟ ದೂರಿನಿಂದ ಈ ಮತಾಂತರ ಜಾಲ ಬಯಲಾಗಿದೆ. ಇವರಿಗೆ ಉದ್ಯೋಗದ ಭರವಸೆ ನೀಡಿ ನಂತರ ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಮಾಡಿಸಿ ಬಲವಂತವಾಗಿ ಮತಾಂತರಗೊಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಕ್ಕ ತಂಗಿಯರಾದ ಆಫ್ರೀನ್ ಮತ್ತು ಅಮ್ರೀನ್ ಹಾಗೂ ಇವರ ಸಹೋದರ ಚಂದನ್, ಈ ಮೂವರನ್ನು ಬಂಧಿಸಲಾಗಿದೆ. ಹಾಗೆಯೇ ಇವರಿಗೆ ಸಾಥ್ ಕೊಡ್ತಾ ಇದ್ದ ಇನ್ನೂ 3 ಪರಾರಿಯಾಗಿದ್ದಾರೆ. ತನ್ನ ಜೊತೆ ರೂಮ್ನಲ್ಲಿದ್ದ 21 ವರ್ಷದ ಬ್ಯೂಟಿಷಿಯನ್ ಒಬ್ಬಳನ್ನ ಅಮ್ರೀನ್ ಭೋಪಾಲ್ ನಗರದ ಅಬ್ಬಾಸ್ ನಗರಕ್ಕೆ ಕರೆದೊಯ್ದಿದ್ಲು. ತನ್ನ ಸಂಬಂಧಿಕರನ್ನ ಭೇಟಿ ಮಾಡಬೇಕಾಗಿದೆ ಅಂತ ಸಬೂಬು ನೀಡಿದ್ಲು. ಅಲ್ಲಿ ಅಬ್ಬಾಸ್ ನಗರಕ್ಕೆ ಕರೆದೊಯ್ದಿದ್ಲು. ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂತಹ ದೂರು ದಾಖಲಾಗಿದೆ. ಈ ಸಹೋದರಿಯರು ಉದ್ಯೋಗ ನೀಡುವ ಆಮಿಷ ಒಡ್ಡಿ ಯುವತಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ರು ಎನ್ನುವ ಆರೋಪ ಕೇಳಿಬಂದಿದೆ. ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಹಲವು ಸಂಗತಿಗಳು ಹೊರಬಂದಿದ್ದು ಯುವತಿಯರ ಬದುಕನ್ನ ನರಕ ಮಾಡಿದ್ದ ಈ ಖತರ್ನಾಕ್ ಅಕ್ಕ ತಂಗಿಯರ ಇನ್ನಷ್ಟು ಹಿಸ್ಟ್ರಿ ಬಯಲಾಗಬೇಕಾಗಿದೆ. ಇದೆಲ್ಲದರ ಜೊತೆಗೆ ಬಲವಂತದ ಮತಾಂತರದ ದೂರು ಕೇಳಿ ಬಂದಿದೆ. ಸದ್ಯ ಈ ಬಗ್ಗೆಯೂ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ.